ನಮಸ್ಕಾರ ಸ್ನೇಹಿತರೆ ಈಗಿನ ಕಾಲದಲ್ಲಿ ಮನೆ ಕಟ್ಟುವ ಪ್ರತಿಯೊಬ್ಬರೂ ಕೂಡ ಯಾವುದಾದರೂ ಒಂದು ಬ್ಯಾಂಕಿನಲ್ಲಿ ಗೃಹ ಸಾಲವನ್ನು ಮಾಡುತ್ತಾರೆ. ಸಾಲವನ್ನು ಮಾಡದೆ ಮನೆ ಕಟ್ಟಲು ಸಾಧ್ಯವಿಲ್ಲ. ಮನೆ ಕಟ್ಟುವಾಗ ಬ್ಯಾಂಕುಗಳಲ್ಲಿ ಸಾಲವನ್ನು ಪಡೆದುಕೊಳ್ಳುವುದು ಬಹಳ ಸುಲಭ. ಆದರೆ ಬ್ಯಾಂಕುಗಳಲ್ಲಿ ಸಾಲವನ್ನು ಪಡೆದುಕೊಂಡ ನಂತರ ನಾವು ಕೆಲವು ಅಗತ್ಯ ಕೆಲಸಗಳನ್ನು ತಪ್ಪದೆ ಮಾಡಬೇಕಾಗುತ್ತೆ. ಸ್ನೇಹಿತರೆ, ನೀವು ಕೂಡ ಯಾವುದಾದರೂ ಒಂದು ಬ್ಯಾಂಕಿನಲ್ಲಿ ಮನೆ ಕಟ್ಟಲು ಗೃಹ ಸಾಲವನ್ನು ಪಡೆದುಕೊಂಡಿದ್ದರೆ ನೀವು ಈ 5 ಕೆಲಸವನ್ನು ತಪ್ಪದೆ ಮಾಡಬೇಕು. ಗೃಹ ಸಾಲವನ್ನು ಮಾಡಿ ಈ 5 ಕೆಲಸವನ್ನು ಮಾಡದೇ ಇದ್ದರೆ ಬ್ಯಾಂಕಿನ ಸಿಬ್ಬಂದಿಗಳು ನಿಮ್ಮ ಮನೆಗೆ ಭೇಟಿ ಕೊಡುತ್ತಾರೆ. ಹಾಗಾದರೆ ಗೃಹ ಸಾಲವನ್ನು ಮಾಡಿದವರು ಮಾಡಬೇಕಾದ 5 ಕೆಲಸಗಳು ಏನು ಅನ್ನೋದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸಿಕೊಡ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ವಿಡಿಯೋನ ಲೈಕ್ ಮಾಡಿಲ್ಲ ಅಂದರೆ ಈಗಲೇ ಲೈಕ್ ಮಾಡಿ ಮತ್ತು ಈ ಮಾಹಿತಿಯನ್ನು ಗೃಹ ಸಾಲವನ್ನು ಮಾಡಿರುವ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಸ್ನೇಹಿತರೆ, ಮೊದಲನೇದಾಗಿ ನೀವು ಯಾವುದಾದರೂ ಒಂದು ಬ್ಯಾಂಕಿನಲ್ಲಿ ಗೃಹ ಸಾಲವನ್ನು ಮಾಡಿದ್ದು ಆ ಸಾಲವನ್ನು ತೀರಿಸಿದ ನಂತರ ನೀವು ಬ್ಯಾಂಕುಗಳಿಂದ ಕಡ್ಡಾಯವಾಗಿ ಕೆಲವು ದಾಖಲೆ ಪತ್ರಗಳನ್ನು ಪಡೆದುಕೊಳ್ಳಬೇಕು. ಹೌದು ಸ್ನೇಹಿತರೆ, ನೀವು ಗೃಹ ಸಾಲವನ್ನು ಮರುಪಾವತಿ ಮಾಡಿದ ನಂತರ ನೀವು ಬ್ಯಾಂಕಿನಿಂದ ನಿರಾಪೇಕ್ಷಣ ಅಂದರೆ NOC ಸರ್ಟಿಫಿಕೇಟನ್ನು ಕಡ್ಡಾಯವಾಗಿ ಪಡೆದುಕೊಳ್ಳಬೇಕು. ಈ ಪ್ರಮಾಣ ಪತ್ರವು ನೀವು ಬ್ಯಾಂಕಿನ ಸಂಪೂರ್ಣ ಸಾಲವನ್ನು ಮರುಪಾವತಿ ಮಾಡಿದ್ದೀರಿ ಮತ್ತು ಈಗ ನಿಮಗೆ ಬ್ಯಾಂಕಿನಲ್ಲಿ ಯಾವುದೇ ಸಾಲವಿಲ್ಲ ಅನ್ನುವುದಕ್ಕೆ ದೊಡ್ಡ ಪುರಾವೆಯಾಗಿದೆ. ಬ್ಯಾಂಕಿನಿಂದ NOC ಪತ್ರವನ್ನು ಪಡೆದುಕೊಳ್ಳಲು ನೀವು ಯಾವುದೇ ಶುಲ್ಕವನ್ನು ಪಾವತಿ ಮಾಡುವ ಅಗತ್ಯವಿಲ್ಲ. ಇನ್ನು ಎರಡನೇದಾಗಿ, ನೀವು ಬ್ಯಾಂಕಿನ ಸಾಲವನ್ನು ಮರುಪಾವತಿ ಮಾಡಿದ ನಂತರ ನೀವು ಕಡ್ಡಾಯವಾಗಿ ಸಾಲ ಮುಕ್ತಾಯ ಪತ್ರವನ್ನು ಪಡೆದುಕೊಳ್ಳಬೇಕು. ಈ ಸಾಲ ಮುಕ್ತಾಯ ಪತ್ರವನ್ನು ನೀವು ರಿಜಿಸ್ಟ್ರಾರ್ ಕಚೇರಿಯಿಂದ ಪಡೆದುಕೊಳ್ಳಬೇಕಾಗುತ್ತೆ. ಈ ಸಾಲ ಮುಕ್ತಾಯದ ಪತ್ರವನ್ನು ಸಾಲ ಮರುಪಾವತಿ ಪ್ರಮಾಣ ಪತ್ರ ಅಂತ ಕೂಡ ಕರೆಯುತ್ತಾರೆ. ಆಸ್ತಿ ಅಥವಾ ಮನೆಯನ್ನು ಮಾರಾಟ ಮಾಡುವ ಸಮಯದಲ್ಲಿ ಈ ಪ್ರಮಾಣ ಪತ್ರವನ್ನು ನೀವು ಖರೀದಿ ಮಾಡುವವರಿಗೆ ಕೊಡಬೇಕಾಗುತ್ತೆ. ನಿಮ್ಮ ಮನೆ ಅಥವಾ ಆಸ್ತಿಯ ಮೇಲೆ ಯಾವುದೇ ರೀತಿಯ ಸಾಲ ಇಲ್ಲ ಅನ್ನುವುದಕ್ಕೆ ಈ ಪ್ರಮಾಣ ಪತ್ರವನ್ನು ಕೊಡಲಾಗುತ್ತೆ. ಇನ್ನು ಮೂರನೇದಾಗಿ, ನೀವು ಸಾಲವನ್ನು ಮರುಪಾವತಿ ಮಾಡಿದ ನಂತರ ನೀವು ಬ್ಯಾಂಕಿನಿಂದ ಅಂತಿಮ ಮರುಪಾವತಿ ಹೇಳಿಕೆಯನ್ನು ಪಡೆದುಕೊಳ್ಳುವುದು ಕಡ್ಡಾಯವಾಗಿದೆ. ಈ ಅಂತಿಮ ಮರುಪಾವತಿ ಹೇಳಿಕೆ ನೀವು ಬ್ಯಾಂಕಿನ ಸಂಪೂರ್ಣ ಸಾಲವನ್ನು ಬ್ಯಾಂಕಿಗೆ ಮರುಪಾವತಿ ಮಾಡಿದ್ದೀರಿ ಅಂತ ಸ್ಪಷ್ಟಪಡಿಸುತ್ತೆ. ಇನ್ನು ನಾಲ್ಕನೇದಾಗಿ, ನೀವು ಗೃಹ ಸಾಲವನ್ನು ಮರುಪಾವತಿ ಮಾಡಿದ ನಂತರ ನೀವು ನಿಮ್ಮ ಸಿಬಿಲ್ ಸ್ಕೋರನ್ನು ಪರಿಶೀಲನೆ ಮಾಡಿಕೊಳ್ಳುವುದು ಅತಿ ಅಗತ್ಯವಾಗಿದೆ. ಕೆಲವೊಮ್ಮೆ ನೀವು ಸಾಲ ಮರುಪಾವತಿ ಮಾಡಿದರೂ ಕೂಡ ನಿಮ್ಮ ಸಿಬಿಲ್ ಸ್ಕೋರ್ ಕಡಿಮೆ ತೋರಿಸುತ್ತದೆ. ಅಂಥ ಸಮಯದಲ್ಲಿ ನೀವು ಬ್ಯಾಂಕಿನಿಂದ ಸಿಬಿಲ್ ಸ್ಕೋರನ್ನು ಸರಿಪಡಿಸಿಕೊಳ್ಳಬೇಕಾಗುತ್ತೆ. ಇಲ್ಲವಾದರೆ ನೀವು ಮತ್ತೆ ಬ್ಯಾಂಕಿನಲ್ಲಿ ಸಾಲವನ್ನು ಪಡೆದುಕೊಳ್ಳಲು ಸಾಧ್ಯವಿಲ್ಲ. ಸ್ನೇಹಿತರೆ, ಕೊನೆಯದಾಗಿ, ನೀವು ಗೃಹ ಸಾಲವನ್ನು ಮರುಪಾವತಿ ಮಾಡಿದ ನಂತರ ನೀವು ಮೂಲ ಸಾಲ ಒಪ್ಪಂದ ಪ್ರಮಾಣ ಪತ್ರವನ್ನು ಕಡ್ಡಾಯವಾಗಿ ಪಡೆದುಕೊಳ್ಳಬೇಕು. ಗೃಹ ಸಾಲವನ್ನು ಪಡೆದುಕೊಳ್ಳುವ ಸಮಯದಲ್ಲಿ ಸಾಲಗಾರ ತನ್ನ ಮನೆಗೆ ಸಂಬಂಧಿಸಿದ ಮೂಲ ದಾಖಲೆಗಳನ್ನು ಬ್ಯಾಂಕ್ ಅಥವಾ ಹಣಕಾಸು ಕಂಪನಿಗಳಿಗೆ ಸಲ್ಲಿಸುತ್ತಾನೆ. ಅಷ್ಟೇ ಮಾತ್ರವಲ್ಲದೆ ಪವರ್ ಆಫ್ ಅಟಾರ್ನಿ, ರದ್ದಾದ ಚೆಕ್ ಮತ್ತು ಇತರೆ ದಾಖಲೆಗಳನ್ನು ಸಹ ಬ್ಯಾಂಕಿಗೆ ಸಲ್ಲಿಸಲಾಗಿರುತ್ತೆ. ನೀವು ಬ್ಯಾಂಕಿನ ಗೃಹ ಸಾಲವನ್ನು ಮರುಪಾವತಿ ಮಾಡಿದ ನಂತರ ಈ ಎಲ್ಲ ದಾಖಲೆಗಳನ್ನು ಬ್ಯಾಂಕಿನಿಂದ ವಾಪಸ್ ಪಡೆದುಕೊಳ್ಳಬೇಕು. ಗೃಹ ಸಾಲವನ್ನು ಮರುಪಾವತಿ ಮಾಡಿದ ನಂತರ ಈ ಎಲ್ಲ ದಾಖಲೆಗಳನ್ನು ಕಡ್ಡಾಯವಾಗಿ ಪಡೆದುಕೊಳ್ಳದೇ ಇದ್ದರೆ ನೀವು ಮುಂದಿನ ದಿನಗಳಲ್ಲಿ ಸಮಸ್ಯೆಯನ್ನು ಎದುರಿಸಬೇಕಾಗುತ್ತೆ. ಸ್ನೇಹಿತರೆ, ನೀವು ಕೂಡ ಗೃಹ ಸಾಲವನ್ನು ಮಾಡಿದ್ದು ಆ ಸಾಲವನ್ನು ಮರುಪಾವತಿ ಮಾಡಿದ್ದರೆ ತಕ್ಷಣ ಬ್ಯಾಂಕಿಗೆ ಭೇಟಿ ನೀಡಿ ಈ ಎಲ್ಲ ದಾಖಲೆಗಳನ್ನು ಪಡೆದುಕೊಳ್ಳಿ.